ವಿಶ್ವನಾಥ್ ಬರ್ಕೊಂಡು ನಾನು ಎಲ್ಲರ ಹೆಸರು ಬರ್ಕೊಂಡಿನಿ ಪಾಳೆ ಪ್ರಕಾರ ಕರಿತೀನಿ. ಸನ್ಮಾನ್ಯ ಸಭಾಪತಿಗಳೇ, ಕಾನೂನು ಮಂತ್ರಿಗಳು 18 ಮಂದಿ ಇದ್ದಾರೆ. 18 ಜನ ಮಾತಾಡೋದು. ಅಭಿಮಾನ ಮತ್ತು ವಿಶ್ವಾಸದಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಬಹುಶಃ ಇಂಥ ಕಾನೂನು ಇತ್ತೀಚಿನ ವರ್ಷಗಳಲ್ಲಿ ತಂದಿರ್ತಕ್ಕಂಥದ್ದು ಭಾಳ ಸಂತೋಷ ಇದೆ. ಏಕೆಂತಂದರೆ ಈ ಅಂತರ್ಜಾತೀಯ ವಿವಾಹ ಸಮಾಜದಲ್ಲಿ ಒಂದು ಅಂತರ್ಯುದ್ಧವನ್ನೇ ಪ್ರಾರಂಭ ಮಾಡಿಸುತ್ತೆ. ಅದು ನಿಜ. ಇವ ನಮ್ಮವ ವೇದಿಕೆ. ನಾವು ರಾಜಕಾರಣಿಗಳಿಗೆ ಇದು ಭಾಷಣದ ಸರಕಷ್ಟೇ. ವೇದಿಕೆ ಮೇಲೆ ಭಾಷಣ ಮಾಡ್ತೀವಿ, ಇವ ನಮ್ಮವ, ಇವನು ಕೆಳಗಿಳಿತಿದ್ದಂಗೆ ನಮ್ಮವ್ರು ಸಿಗ್ತಾರೆ, ನಮ್ಮವರೆಲ್ಲ ಬಂದವರ ನೋಡ್ರಿ ಅಂತೀವಿ. ಇದು ಭಾಷಣದ ಸರಕು. ಅಲ್ಲ, ನಮ್ಮ ಇವ್ರು ಹೇಳಿದಾಗೆ ಇದು ನಮ್ಮಲ್ಲಿ ಹಿಂದೂ ಧರ್ಮದಲ್ಲೇ ಎಷ್ಟು ಥರ ಇದೆ ನೋಡಿ. ನಾವು ಇನ್ನೂ ಕೂಡ ದಲಿತರನ್ನ ಹಿಂದೂ ಅಂತ ಒಪ್ಕೊಂಡೇ ಇಲ್ಲ. ಇಲ್ಲಿ ಯಾರು ಸೇರಿಸ್ತಾ ಇದ್ದು? ಕರೆಕ್ಟ್ ಶಿವಕುಮಾರ್ ಹೇಳಿದ್ರು. ಶಿವಕುಮಾರು ಅವ್ರ ಊರಲ್ಲಿರೋ ದೇವ್ರ ಮುಖಾನೇ ನೋಡಿಲ್ವಂತ ಅವನು. ನೋಡ್ರಿ ಹೆಂಗಿದೆ. ಬಟ್ ಎನಿಹಾವ್, ನಾನು ಪಾಟೀಲ್ನ ನಾನು ಅಭಿನಂದಿಸ್ತೀನಿ ಈ ಥರ ತಂದಿರ್ತಕ್ಕೆ. ಯಾಕೆ ಅದು ಎಷ್ಟೆಷ್ಟು ಅಯ್ಯೋ ನಾವು ಭಾಳ ಈ ನ್ಯಾಯಪಾಯಿಕೆಲ್ಲ ಸೇರಿರ್ತೀವಿ ಈ ಥರದಕ್ಕೆ ಅದಕ್ಕೆ. ಬಟ್ ಇದು ಭಾಳ ಕಠಿಣವಾಗಿ ನಮ್ಮಲ್ಲಿ. ಯಾಕೆಂತಂದರೆ ಕಾನೂನು ತರ್ತೀವಿ, but totally the government is going to fail in the implementation. Implementation is very important than bringing the law. ಈಗ ಪೋಕ್ಸೋ ಬಂತಪ್ಪ. As I was the parliament member, I was in the committee ಪೋಕ್ಸೋಗೆ ಏನಾಯಿತು, ಕೊನೆಗೆ ಅನುಭವದ ಮೇಲೆ ಅವನಿಗೆ ಜೀವಾವಧಿ ಶಿಕ್ಷೆ ತನಕ ಬಂತು. ಈ ಪೋಕ್ಸೋನ ಭಾಳ ಜನ ಮಂತ್ರಿಗಳು, ಮಾಜಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳೆಲ್ಲ ಇದ್ದಾರೆ ಪೋಕ್ಸೋ ಕೇಸಲ್ಲಿ. ಅದು ಎಷ್ಟು ವೀಕ್ ಆಗ್ತಾ ಇದೆ ಪೋಕ್ಸೋ ಅಂತ ಅಂದರೆ ನಾವೇ ಅದನ್ನು ವೀಕೆಂಡ್ ಮಾಡಿಬಿಡ್ತೀವಿ. ಈಗ ನಾನು ಐ ಆಮ್ ದ ಮಿನಿಸ್ಟರ್ ಆರ್ ದ ಚೀಫ್ ಮಿನಿಸ್ಟರ್ ಆರ್ ದ ಎಕ್ಸ್, ನಾನು ಈ ಪೋಕ್ಸೋ ಕಮಿಟ್ ಮಾಡಿರ್ತೀನಿ. ನಾನು ಅದು ವೀಕ್ ಆಗೋಯ್ತು, ವೀಕ್ ಆಗೋಯ್ತು. ಹಾಗೆ ಇಂಪ್ಲಿಮೆಂಟೇಷನ್ ಇದೆಯಲ್ಲ ಪಾಟೀಲ್ರಿ, ಬಟ್ ಇದೆಲ್ಲ ಕೂತ್ಕೊಂಡು ಚರ್ಚೆ ಆಗಬೇಕಿತ್ತು. ತಾವು ಹೇಳಿದಾಗೆ, ಏಕೆಂತಂದರೆ ನಮ್ಮಲ್ಲಿ ಲಾನಲ್ಲಿ, ಬಿಕಾಸ್ ನಾನು ಲಾಯರಾಗಿ ಕೆಲಸ ಮಾಡೋದು, ದ ರೂಲ್ಸ್ ಆಫ್ ಕ್ರಿಮಿನಲ್ ಪ್ರಾಕ್ಟೀಸ್ ಆ್ಯಂಡ್ ದ ರೂಲ್ಸ್ ಆಫ್ ಸಿವಿಲ್ ಪ್ರಾಕ್ಟೀಸ್ ದಟ್ ಮಸ್ಟ್ ಥರೋಲಿ ಚೇಂಜ್ ಅಮೆಂಡ್ಮೆಂಟ್. ಬಟ್ ಭಾಳ ಸಂತೋಷ ಅಂತಂದರೆ ತಾವು ಕಾನೂನು ಮಂತ್ರಿಗಳಾದ್ಮೇಲೆ ಹಲವಾರು ಅನಗತ್ಯವಾಗಿದ್ದಂಥ ಕಾನೂನುಗಳನ್ನು ತಾವು ತೆಗೆದಾಕ್ತಾ ಇದ್ದಾರೆ. ಭಾಳ ಇಂಪಾರ್ಟೆಂಟ್. ಅನಗತ್ಯವಾದಂಥ ಕಾನೂನುಗಳು ಅದು ಆ ಇಂಪ್ಲಿಮೆಂಟೇಷನ್ ಅಧಿಕಾರಿಗೆ ಲಾಭ ಆಗುತ್ತೆ ಹೊರತು ನಮಗಲ್ಲ. ಕೆಲವು ಕಾನೂನುಗಳು ಯಾರಿಗೆ ಅನುಕೂಲ ಆಗುತ್ತೆ ಅದನ್ನು ಇಂಪ್ಲಿಮೆಂಟ್ ಆಯ್ತು ತೆಗೀರಿ. ಹಾಗಾಗಿ ಅದೆಲ್ಲವನ್ನು ಕೂಡ ಒಂದು ಸರಿ, ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂತಂದರೆ ಎಕ್ಸ್ಪೀರಿಯನ್ಸ್ ನಂದೇ, ಅದು ನನ್ನ ಆಸ್ತಿ. ಅದನ್ನೇ ಅಲೆಕ್ಸಾಂಡರ್ ಕೇಸ್ನಲ್ಲಿ, J.C. Alexander was the cabinet secretary in the Union government when the Rajiv Gandhi was the premier of this nation. ಎಷ್ಟು ಚೆನ್ನಾಗಿ ಹೇಳಿದ್ರು. ಆದರೆ one can acquire beauty and complexion by inheritance. One can also acquire property by inheritance, but one cannot acquire experience by inheritance. ಒಬ್ಬ ವ್ಯಕ್ತಿ ತನ್ನ ತಂದೆ ತಾಯಿಗಳ ಬೆಡುಗು ಭಿನ್ನಾಣಗಳನ್ನು ಅನುವಂಶಿಕವಾಗಿ ಪಡೆಯಬಲ್ಲ, ಆಸ್ತಿಯನ್ನು ಅನುವಂಶಿಕವಾಗಿ ಪಡೆಯಬಲ್ಲ, ಆದರೆ ಅನುಭವವನ್ನು ಅಲ್ಲ. ಅನುಭವಾಮೃತ ಅಂತ ಹೇಳ್ತೀವಿ. ಹಾಗಾಗಿ ಅನುಭಾವಿಕರನ್ನು ಇದರಲ್ಲಿ ಸೇರಿಸಿ ಹಲವಾರು ರೀತಿಯಲ್ಲಿ ಇದು ಭಾಳ ನೀವು ತಂದಿರ್ತಕ್ಕಂಥದ್ದು ಇದೆಯಲ್ಲ, ಇದು ಎಷ್ಟು ಗಲಾಟೆಗಳಾಗ್ತವೆ, ಏನಾಗ್ತವೆ. ಸ್ವಂತ ಮಗಳನ್ನೇ ಕೊಂದು ಹಾಕ್ಬಿಡ್ತೀವಿ, ಸ್ವಂತ ಮಗಳು ಹೆತ್ತಂಥ ಮಗುವನ್ನೇ ಕೊಂದು ಹಾಕ್ಬಿಡ್ತೀವಿ. ಇದು ಬೇರೆ ಜಾತಿ ಮಗು, ನಮ್ಮಲ್ಲಿ ಇರಬಾರ್ದು ಇದು ಅಂತಂತೇಳಿ. ಸೊ ಹಾಗಾಗಿ ಇವತ್ತು ತಾವು ತಂದಿರ್ತೀವಿ. ಅದರಲ್ಲೂ ನಾನು ಒಂದು ಅಪ್ರಿಷಿಯೇಟ್ ಮಾಡ್ತೀನಿ ನಾನು, ಬಿಕಾಸ್ ಭಾಳ ಜನ ಸ್ನೇಹಿತರಿದ್ದಾರೆ ನಮಗೆ. ನಮ್ಮ IAS ಅಧಿಕಾರಿಗಳಿದ್ದಾರೆ. IAS ಅಧಿಕಾರಿಗಳು, ನಮ್ಮ ದಲಿತ IAS ಅಧಿಕಾರಿಗಳ ಮದುವೆಯಾಗಿರೋರು ಯಾರು? ನಮ್ಮ ಬ್ರಾಹ್ಮಣರ ಹೆಣ್ಮಕ್ಳು. ಬಹುಶಃ ನಮ್ಮ ಬ್ರಾಹ್ಮಣರಲ್ಲ ನಾವು ಹೇಳ್ತೀವಿ ಏನೇನೋ ಅದು ಜಾತಿ ಪಾತಿ ಅಂತ.
ಬಹುಶಃ ಹೆಣ್ಮಕ್ಳು ಬ್ರಾಹ್ಮಣರಲ್ಲಿರ್ತಕ್ಕಂಥ ಇದಿಲ್ಲ, ಕ್ಯಾಸ್ಟಿಸಮ್ ಅವೆಲ್ಲ ಇಲ್ಲ. ಎಸ್ ಒಪ್ಕೋತಾರೆ, ಎಸ್ ಗೋ ಇಟ್. ನನ್ನ ಭಾಳ ಜನ IAS ಆಫೀಸರ್ಸ್ ನಮ್ಮ ಸ್ನೇಹಿತರುಗಳು ದಲಿತರು, ಅವ್ರನ್ನ ಮದುವೆ ಆಗಿರೋರು ಬ್ರಾಹ್ಮಣ ಹೆಣ್ಮಕ್ಳೇ ಜಾಸ್ತಿ ಹಾಗಾಗಿ ಹಲವಾರು ವಿಚಾರಗಳಲ್ಲಿ ಅದು ನಾವು ಒಪ್ಕೊಳ್ಳುವಂಥದ್ದನ್ನು ಕೂಡ. ಏಕೆಂದರೆ ಪ್ರೀತಿ ಪ್ರೇಮ ಅದೇನು ಹುಡುಗಾಟಿಕೆ ಇಲ್ಲ, ಅದನ್ನು ಅನುಭವಿಸಿದವ್ರಿಗೆ ಗೊತ್ತದ್ದು. ಪ್ರೀತಿ ಪ್ರೇಮ ಅದು ಎಲ್ಲ ಗೋಡೆಗಳನ್ನು ಒಡೆದು ಹೋಗಿರ್ತಕ್ಕಂಥದ್ದು ಪ್ರೀತಿ ಪ್ರೇಮ. ಅದನ್ನು ನಿಯಂತ್ರಿಸೋದಕ್ಕೂ ಕೂಡ ಯಾರ ಕೈಲೂ ಆಗಲ್ಲ. ಹಾಗಾಗಿ ಅದನ್ನು ನಾವು ನಮ್ಮ ತಮ್ಮ ಅನುಭವ ಯಾವ್ದಾರ ಹೇಳ್ಬೇಕಂತೆ ಸರ್. ತಮ್ಮ ಅನುಭವನ ಯಾವ್ದಾರ ಒಂದು ಹೇಳಿ ಅಂತ ಕೇಳ್ತಾವ್ರ ಸರ್. ಅದು ಯಾವ್ದಾರ ಒಂದು ನಿಜವಾದ ಪ್ರೀತಿಯನ್ನ ಅನುಭವಿಸ್ಬೇಕು, ಅನುಭವವನ್ನು ಹೇಳಕ್ಕಾಗಲ್ಲ. ಹೇಳೋದು ಅದು ನೈಜ ಪ್ರೀತಿ ಆಗಲ್ಲ, ಅದು ಅನುಭವಿಸೋದು ಮಾತ್ರ ಪ್ರೀತಿ. ಅವರು ಹೇಳೋದ ರವಿ ಅವರೇ ಪುಸ್ತಕದಲ್ಲೇ ದಾಖಲು ಮಾಡಿಬಿಟ್ಟಿದ್ದಾರೆ ವಿಶ್ವನಾಥ್ ಅವರು. ನಾನು ಬರೀ ಪುಸ್ತಕ ರೂಪದಲ್ಲಿ ಐ ಆಮ್ ಎ ಪ್ರಾಕ್ಟಿಕಲ್ ಮ್ಯಾನ್. ಈಗ ನಾನು ನನ್ನ ಹಳ್ಳಿ ಹಕ್ಕಿ ಹಾಡು ಪುಸ್ತಕದಲ್ಲಿ ಬರೆದಿದ್ದೀನಿ. ನನ್ನ ಬಯೋಗ್ರಫಿ ಅದು ನನ್ನ ಪ್ರೀತಿ ಪ್ರಣಯ ಹೇಗೆ ಎಲ್ಲ ಆಯಿತು ಅದರಲ್ಲಿದೆ ನನ್ನ ಪುಸ್ತಕ. ಅದೇನು ಮುಚ್ಚಿಟ್ಟಿಲ್ಲ, ಯಾವುದನ್ನೆಲ್ಲ ಓಪನ್ ಆಗಿ ಬರೆದಿದ್ದೀನಿ. ಸೊ ಹಾಗಾಗಿ ಇದು ಇವತ್ತು ತಂದಿರತಕ್ಕಂಥದ್ದು ನಾವು ಭಾಳ ಇದನ್ನು ಸ್ವಾಗತ ಮಾಡ್ತಾ, ಇಂಪ್ಲಿಮೆಂಟೇಷನಲ್ಲಿ ಆದರೂ ಮತ್ತು ಅದಕ್ಕೆ ಈ ಪೋಕ್ಸೋದು ಕೂಡ ಲಾ ಮಿನಿಸ್ಟ್ರಿ ತಾವಿದ್ದೀರಾ, ಪೋಕ್ಸೋ ಭಾಳ ವೀಕ್ ಆಗ್ತಾ ಇದೆ. ಇಟ್ ಇಸ್ ಎ ಸ್ಟ್ರಾಂಗ್ ಲಾ ಇನ್ ಇಂಡಿಯನ್ ಲಾ. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಲಾ. 17 ವರ್ಷದ ಹೆಣ್ಣುಮಕ್ಕಳನ್ನು ಹೇಗೆ ಹಾಳು ಮಾಡಿದವ್ರನ್ನ ಮರಣದಂಡನೆ. ಐ ವಾಸ್ ಇನ್ ದ ಕಮಿಟಿ when I was the member of parliament. ಅದನ್ನು ಹೇಗೆ ವೀಕ್ ಮಾಡ್ತಾಯಿದ್ದೀವಿ ನೀವು ಅದ್ರ ಬಗ್ಗೆನೂ ಕೂಡ ಗಮನ ಹರಿಸಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸರ್ಕಾರಕ್ಕೆ, ಕಾನೂನು ಮಂತ್ರಿಗಳಿಗೆ ಇಂಥ ಸಮಾಜಕ್ಕೆ ಬೇಕಾದಂಥ ವಿಧೇಯಕವನ್ನು ಇವತ್ತು ತಂದಿರತಕ್ಕಂಥದ್ದು ಅತ್ಯಂತ ಅಭಿಮಾನದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ವಿರೋಧ ಪಕ್ಷ ನಾಯಕರು. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಚಿವರು ಈ ಬಿಲ್ಲನ್ನು ತರುವಾಗ ಭಾಳ ಚೆನ್ನಾಗಿಯೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲೇ ಹೇಳಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.